ಬಟ್ ನನ್ನ ಹೆಸರು ಬಂದು ನನ್ನ ಬಗ್ಗೆ ಆಗ್ಲಿ ನಿಮ್ಗೆಲ್ಲ ಗೊತ್ತಿರೋದು ತುಂಬಾನೇ ಕಮ್ಮಿ. ಇವತ್ತು 100 ಸಬ್ಸ್ಕ್ರೈಬರ್ಸ್, ಪಕ್ಕಾ ಬೆಂಗಳೂರು ಹುಡುಗಿ ನಾನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ನಾನು ಒಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತಮ್ಮನೇ ನೋಡಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ಬೋದು ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಈ ಚಾನಲ್ನಲ್ಲಿರೋ ಬೇರೆ ವಿಡಿಯೋಸ್ ಕೂಡ ಚೆಕ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಂಗೆ ಇನ್ನು ನೋಡ್ತಿದ್ರೆ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಇನ್ನು ತಡ ಮಾಡ್ದಂಗೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ನಾನು ಈ ಚಾನಲಲ್ಲಿ ತುಂಬಾ ವಿಡಿಯೋಸ್ ಮಾಡ್ತೀನಿ, ಆಲ್ಮೋಸ್ಟ್ ಲೈಕ್ 8 to 9 ಮಂತ್ಸಿಂದ. ಬಟ್ ನನ್ನ ಬಗ್ಗೆ ನಾನು ತಿಳಿಸಿರೋದು ತುಂಬಾ ಕಮ್ಮಿ. ನನ್ನ ಪರ್ಸ್ನಲ್ ವಿಷಯ ಬಗ್ಗೆ ಆಗಲಿ ಇಲ್ಲ ನನ್ನ ಬಗ್ಗೆ ಆಗಲಿ ನಿಮಗೆಲ್ಲ ಗೊತ್ತಿರೋದು ತುಂಬಾ ಕಮ್ಮಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವತ್ತು 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ನನ್ನ ಚಾನಲಲ್ಲಿ. ಸೊ ಹಾಗಾಗಿ 100 ಸಬ್ಸ್ಕ್ರೈಬರ್ಸ್ಗೋಸ್ಕರ ನನ್ನ ಬಗ್ಗೆ ನಾನು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕ್ವಶನ್ಸ್ನ ನಾನು ಈ ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ. ಸೊ ಅದ್ರ ಪ್ರಕಾರವಾಗಿ ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಹೇಳಬೇಕಂತಂದರೆ, ನಾನು ಚಾನಲಲ್ಲಿ ನನ್ನ ಹೆಸರೇ ಹೇಳಿಲ್ಲ ಇಲ್ಲಿವರೆಗೂ. ಯಾಕಂದರೆ ನನ್ನ ಚಾನಲ್ ಹೆಸರು ಕ್ರೇಜಿ ಬೆಂಗಳೂರು ಹುಡುಗಿ ಅಂತ ಇದೆ. ಬಟ್ ನನ್ನ ಹೆಸರು ಬಂದು ವಂದಿತಾ ಅಂತ. ಸೊ ನಾನು ಕರ್ನಾಟಕದವಳು, ಹುಟ್ಟಿರೋದು ಬೆಳೆದಿರೋದು ಎಲ್ಲ ಕರ್ನಾಟಕದಲ್ಲೇ. ಸೊ ಹುಟ್ಟಿರೋದು ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಮಟಾ, ಕಾರವಾರ, ಹೊನ್ನಾವರ್ ಆ ಸೆಕ್ಷನಲ್ಲಿ ಹುಟ್ಟಿದ್ದು ನಾನು. ಸೊ ಕರ್ನಾಟಕದಲ್ಲೇ ಹುಟ್ಟಿದ್ದು, ಬೆಳೆದಿದ್ದೆಲ್ಲ ನಾನು ಬೆಂಗಳೂರಲ್ಲಿ. ಸೊ ಹಾಗಾಗೇನೆ ನಾನು ಈ ಚಾನಲ್ ಹೆಸರು ಕೂಡ ಕ್ರೇಜಿ ಬೆಂಗಳೂರು ಹುಡುಗಿ ಅಂತ ಇಡೋಣ ಅಂತ ಅಂದ್ಕೊಂಡು ಅದನ್ನಿಟ್ಟಿದ್ದು. ಯಾಕಂತಂದರೆ ನಾನು ಆಲ್ಮೋಸ್ಟ್ ಎಂಟೈರ್ ಲೈಫ್ ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ಪಕ್ಕಾ ಬೆಂಗಳೂರು ಹುಡುಗಿ ನಾನು. ಸೊ ಹಾಗಾಗಿ ಈ ಚಾನಲ್ ಹೆಸರು ಅದೇ ಇಡೋಣ ಅಂತ ಅಂದ್ಕೊಂಡು ಇಟ್ಟಿದ್ದು ನಾನು. ಸೊ ಮೊದಲನೇದಾಗಿ ನನ್ನ ಬಗ್ಗೆ ನಾನು ಹೇಳಬೇಕಂತಂದರೆ, ನಾನು ಸ್ಕೂಲ್ ಕಾಲೇಜ್ ಎಲ್ಲ ಮಾಡಿರೋದು ಬೆಂಗಳೂರಲ್ಲೇ. ನನ್ನ ಸ್ಕೂಲ್ ಆಗಿರೋದು ನ್ಯೂ ಹಾರೈಸನ್ ಸ್ಕೂಲಲ್ಲಿ. ಹಾಗೆ ನಂದು 11th 12th ಎಲ್ಲ ಮಾಡಿರೋದು ನಾನು ಶೇಷಾದ್ರಿಪುರಂ ಕಾಲೇಜಲ್ಲಿ. ಹಾಗೆ ನಾನು ಇಂಜಿನಿಯರಿಂಗ್ ಮತ್ತು ನಾನು ನ್ಯೂ ಹಾರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಕಂಪ್ಲೀಟ್ ಮಾಡಿದ್ದು. ನಾನು ಇಂಜಿನಿಯರಿಂಗ್ ಮಾಡಿರೋದು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ. ಸೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ನಾನು. ಸೊ ಕಾಲೇಜ್ ಮುಗಿದ ತಕ್ಷಣ ನನಗೆ ಕಾಲೇಜಲ್ಲೇ ಪ್ಲೇಸ್ಮೆಂಟ್ ಆಯಿತು. ಸೊ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ TCS ಕಂಪನಿಯಲ್ಲಿ 3 ವರ್ಷ. ಸೊ ಅಲ್ಲಿಂದ ನಾನು ನನ್ನ ಪ್ರೊಫೆಷನ್ನೇ ಚೇಂಜ್ ಆಯಿತು. ಸುಮ್ಮನೆ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಬರೀತಿದ್ರು ಅಂದ್ಕೊಂಡು ಗೌರ್ಮೆಂಟ್ ಎಕ್ಸಾಮ್ ಬರೋಣ ಅಂತ ಅಂದ್ಕೊಂಡು ಎಕ್ಸಾಮ್ ಕೊಟ್ಟೆ. ಎಕ್ಸಾಮ್ ಕ್ಲಿಯರ್ ಆಯಿತು. ಸೊ ಇವಾಗ ನನ್ನ ಪ್ರೊಫೆಷನ್ ಬಂದು ನಾನು ಬ್ಯಾಂಕರ್. ಸೊ ಬ್ಯಾಂಕಲ್ಲಿ ನಾನು ಕೆಲಸ ಮಾಡ್ತೀನಿ. ಸೊ ಸುಮ್ಮನೆ ಹಾಗೆ ಹಿಂಗೆ ಎಕ್ಸಾಮ್ ಬರೋಣ ಅಂತ ಅಂದ್ಕೊಂಡು ಎಕ್ಸಾಮ್ ಕ್ಲಿಯರ್ ಆಯಿತು. ಸೊ ಅಲ್ಲಿಂದ ನನ್ನದು ಪ್ರೊಫೆಷ್ನಲ್ ಲೈಫ್ ಕಂಟಿನ್ಯೂ ಆಯಿತು ಆ್ಯಸ್ ಅ ಬ್ಯಾಂಕರ್. ಸೊ ನಾನು ಅದಕ್ಕೋಸ್ಕರನೇ ನಾನು ಬ್ಯಾಂಕಲ್ಲಿ ವಿಡಿಯೋ ಮಾಡಲ್ಲ. ಯಾಕಂತಂದರೆ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಇರುತ್ತೆ. ತುಂಬ ಜನ ಮಾಡ್ತಾರೆ, ನೋ ಅಫೆನ್ಸ್, ಬಟ್ ನನಗೆ ರೂಲ್ಸ್ನ ವೈಲೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಬ್ಯಾಂಕಲ್ಲೆಲ್ಲ ನಾನು ವೀಡಿಯೋಸ್ ಮಾಡೋಕ್ಕೆ ಹೋಗಲ್ಲ. ಸೊ ಕಂಪ್ಲೀಟ್ ಚೇಂಜ್ ಅಂತ ಅನ್ಬೋದು. ಯಾಕಂತಂದರೆ ಇಂಜಿನಿಯರಿಂಗ್ ಓದಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಲ್ಲಿಂದ ಬ್ಯಾಂಕರ್ ಆಗಿ ತುಂಬಾ ಚೇಂಜ್ ಆಗಿದೆ ನನ್ನ ಲೈಫಲ್ಲಿ. ಇನ್ನು ಪ್ರೊಫೆಷ್ನಲ್ ಫೀಲ್ಡ್ ಅಂತ ಹೇಳ್ಬೋದು. ನನಗೆ ಗೊತ್ತಿರಲಿಲ್ಲ ನಾನೊಂದು ಬ್ಯಾಂಕರ್ ಆಗ್ತೀನಿ ಅಂತ. ಯಾಕಂದರೆ ಚಿಕ್ಕವರಿಂದ ನನಗೆ ಆರ್ಕಿಟೆಕ್ಟ್ ಆಗಬೇಕು ಅಂತ ತುಂಬಾ ಇಷ್ಟ ಆಯಿತು. ಸೊ ಯಾರೇ ಚಿಕ್ಕವಳಿರುವಾಗ ಯಾರೇ ಕೇಳಿದ್ರು ನಾನು ಒಂದೇ ಹೇಳ್ತಿದ್ದೆ, ನನಗೆ ಆರ್ಕಿಟೆಕ್ಟ್ ಆಗಬೇಕು, ನನಗೆ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಅದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಬಟ್ ಹೇಳ್ತಾರಲ್ಲ, ಡೆಸ್ಟಿನಿಯಲ್ಲಿ ಏನಿರುತ್ತೆ ಅದೇ ಆಗುತ್ತೆ ಅಂತ. ಸೊ ಹಾಗಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆದೆ, ಅಲ್ಲಿಂದ ಇವಾಗ ಬ್ಯಾಂಕರ್ ಆಗಿದ್ದೀನಿ. ಸೊ ಪ್ರೊಫೆಷ್ನಲ್ ಲೈಫ್ ಹೀಗೆ ನಡೀತಿದೆ ನಂದು. ನಾನು ಸ್ಕೂಲಲ್ಲಿ ವಾಲಿಬಾಲ್ ಪ್ಲೇಯರ್ ಆಗಿದ್ದೆ. ಅದು ವಾಲಿಬಾಲ್ ಬಗ್ಗೆ ನನಗೆ ತುಂಬಾ ಒಲವಿದೆ. ಯಾಕಂತಂದರೆ ಒನ್ಸ್ ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿದ ತಕ್ಷಣ ನಿಮಗೆ ಆ ಸ್ಪೋರ್ಟ್ಸ್ ಬಗ್ಗೆ ಏನೋ ಒಂಥರ ಪ್ರೀತಿ ಇರುತ್ತೆ. ನೀವು ಎಷ್ಟೇ ಓದಿ ಎಷ್ಟೇ ಮಾಡಿ, ಬಟ್ ಸ್ಪೋರ್ಟ್ಸ್ ಬಗ್ಗೆ ಒಂದು ಒಲವಿದ್ದರೆ ಅದು ಒಂಥರ ಆ ಪ್ರೀತಿನೇ ಬೇರೆ. ಸೊ ಹಾಗಾಗಿ ನಂಗೆ ವಾಲಿಬಾಲ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ವಾಲಿಬಾಲ್ ನಾನು ಆಡ್ತಿದ್ದೆ ಸ್ಕೂಲ್ಸಲ್ಲಿ. ಬಟ್ ಕಾಲೇಜಲ್ಲಿ ಅದು ಬ್ರೇಕ್ ಆಗ್ತಾ ಬಂತು. ಯಾಕಂತಂದರೆ ಜಾಸ್ತಿ ಎಕ್ಸ್ಪೋಜರ್ ಇರಲಿಲ್ಲ. ಸೊ ವಾಲಿಬಾಲ್ ತುಂಬಾ ಇಷ್ಟ ನನಗೆ ಸ್ಪೋರ್ಟ್ಸಲ್ಲಿ. ಸೊ ಸ್ಪೋರ್ಟ್ಸ್ ಬಗ್ಗೆ ಹೇಳ್ತಿದ್ದೆ. ಸೊ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಕೂಡ ಹೇಳ್ತೀನಿ. ನನಗೆ 11th 12th ನಾನು ಓದಿದ್ದು ತುಂಬಾ ಕಮ್ಮಿ. ನಾನು ತುಂಬಾ ಏನಂತಾರೆ ಒಂಥರ ಬುಕಿಶ್ ಕಿಡ್ ಅಂತಲೇ ಹೇಳ್ಬೋದು. ಚಿಕ್ಕವಳಿಂದನೂ ನಾನು ಬರೀ ಓದು, ಸ್ಕೂಲ್ಗೆ ಹೋಗು, ಮನೆಗೆ ಬಾ, ಇಷ್ಟೇ ಇದ್ದಿದ್ದು ನಂದು.
ಸೊ ಹಾಗಾಗಿ 10th ತನಕ ತುಂಬಾ ಚೆನ್ನಾಗಿ ಎಜುಕೇಷನ್ ಆಯಿತು. 11th 12th ಸ್ವಲ್ಪ ಕೆಳಗಡೆ ಹೋಯಿತು, ಯಾಕಂತಂದರೆ ಫ್ರೆಂಡ್ಸ್ ತಿರುಗೋದೆಲ್ಲ ಜಾಸ್ತಿ ಆಯಿತು. ಬಟ್ ಅದರಲ್ಲೂ ನನಗೆ ಫೇವ್ರೇಟ್ ಸಬ್ಜೆಕ್ಟ್ ಇದ್ದಿದ್ದು ಕೆಮಿಸ್ಟ್ರಿ. ಸೊ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ. ಸೊ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಬಂದು ಕೆಮಿಸ್ಟ್ರಿ. ಸೊ ತುಂಬಾ ಇಷ್ಟ ಆಗ್ತಿತ್ತು ನಂಗೆ ಆ ಸಬ್ಜೆಕ್ಟ್ ಕಾಲೇಜಲ್ಲಿ. ಸೊ ಇಂಜಿನಿಯರಿಂಗ್ ಬಂದೆ. ಇಂಜಿನಿಯರಿಂಗಲ್ಲಿ ಬೂಮ್ ಆಯಿತು ಸ್ಟಡೀಸ್ ಲೆಕ್ಕದಲ್ಲಿ. ಸೊ ಹಾಗಾಗಿ ಇಂಜಿನಿಯರಿಂಗಲ್ಲಿ ನಂಗೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಇಷ್ಟ ಆಗ್ತಿತ್ತು. ಮೇನ್ಲಿ ಜಾವಾ, .NET, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ಆಗಿದೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಬೇಸಿಕ್ಕಾಗಿ ನಂಗೆ ಅದಕ್ಕೆ ಕಡೆ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿದ್ದೆ. ಇದು ನನ್ನ ಫೇವ್ರೇಟ್ ಸಬ್ಜೆಕ್ಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಬೇಸಿಕ್ ಕ್ವೆಶನ್ಸ್ ತೊಗೊಂಡಿದ್ದೀನಿ ಗೂಗಲಿಂದನೇ. ಸೊ ನನ್ನ ಬಗ್ಗೆ ನಾನು ಜಾಸ್ತಿ ನಿಮಗೆ ತಿಳಿಸ್ಕೊಡೋಣ ಅನ್ನೋಕ್ಕೋಸ್ಕರ. ಸೊ ಬೇಸಿಕ್ಕಾಗಿ ನನ್ನ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಒಂದೊಂದೇ ಕ್ವೆಶನ್ಸ್ ತೊಗೊಂಡು. ಸೊ ಎಲ್ಲಿ ನಾನು ಹುಟ್ಟಿದ್ದೆ ಅಂತ ನಾನು ಆಲ್ರೆಡಿ ಹೇಳಿದೆ, ಎಲ್ಲಿ ನಾನು ಬೆಳೆದಿದ್ದೆ ಅಂತಲೂ ಹೇಳಿದ್ದೀನಿ. ಸೊ ಸ್ಕೂಲ್, ಕಾಲೇಜ್ ಎಲ್ಲದ್ರ ಬಗ್ಗೆನೂ ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ನಂದು ಬೇಸಿಕಾಗಿ ಹಾಬೀಸ್ ಬಗ್ಗೆ ಹೇಳ್ತೀನಿ. ನನಗೆ ಡಾನ್ಸಿಂಗ್ ತುಂಬಾ ಇಷ್ಟ. ಡಾನ್ಸಿಂಗ್ ಆಗ್ಬೋದು, ಸಿಂಗಿಂಗ್ ಕೂಡ ಅವಾಗವಾಗ ಇಷ್ಟ ಆಗುತ್ತೆ, ಬಟ್ ಬಾತ್ರೂಮ್ ಸಿಂಗರ್ ಅಂತ ಹೇಳ್ಬೋದು. ಸೊ ಸಿಂಗಿಂಗ್, ಡಾನ್ಸಿಂಗ್, ಯಾಕಂದರೆ ನಾನು ಸ್ಕೂಲಲ್ಲಿ ತುಂಬ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರ್ತಿದ್ದೆ. ಸಿಂಗಿಂಗ್ ಆಗ್ಬೋದು, ಡ್ಯಾನ್ಸಿಂಗ್ ಆಗ್ಬೋದು, ಎಲ್ಲ ಕಾಂಪಿಟೇಷನ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ಹಾಗಾಗಿ ಡ್ಯಾನ್ಸ್ ಕಡೆ ತುಂಬಾ ಒಲವಿದೆ ನನಗೆ. ಹಾಗೆ ನನಗೆ ಸ್ಕೂಟಿ ಓಡಿಸೋದು ತುಂಬ ಇಷ್ಟ. ಅಂದರೆ ಗಾಡಿಯಲ್ಲಿ ರೋಡ್ ಟ್ರಿಪ್ಸ್ ಮಾಡೋದು ತುಂಬ ಇಷ್ಟ, ಟ್ರಾವೆಲ್ ಮಾಡೋದು ತುಂಬ ಇಷ್ಟ, ಕುಕ್ಕಿಂಗ್ ಮಾಡೋಕ್ಕೂ ಇಷ್ಟ. ಕುಕ್ಕಿಂಗ್ ನನಗೆ ಮುಂಚೆ ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ, ಯಾಕಂದರೆ ಓದೋ ಟೈಮಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿರಲಿಲ್ಲ ನಾನು. ಬಟ್ ಇವಾಗ ತುಂಬಾ ಇಷ್ಟ ಆಗ್ತಿರೋ ಹಾಬಿ ಅಂತಂದರೆ ಕುಕ್ಕಿಂಗ್. ಬೇರೆ ಬೇರೆ ಐಟಮ್, ಬೇರೆ ಬೇರೆ ಕ್ವಿಝಿನ್ಸ್ ಟ್ರೈ ಮಾಡಬೇಕು ಅಂತ ಅನಿಸ್ತಿರತ್ತೆ. ಸೊ ಹಾಗಾಗಿ ಕುಕ್ಕಿಂಗ್ ಕೂಡ ತುಂಬಾ ಇಷ್ಟ. ಆಮೇಲೆ ನನಗೆ ಮೇಕಪ್ ಮಾಡೋದು ತುಂಬಾ ಇಷ್ಟ, ರೆಡಿ ಆಗೋದು ತುಂಬಾ ಇಷ್ಟ. ಸೊ ನನ್ನ ಫ್ಯಾಷನ್ ಸೆನ್ಸ್ ಬಗ್ಗೆ ಹೇಳಬೇಕಂತಂದರೆ, ನಾನು ಯಾವತ್ತೂ ಏನೇ ಬಟ್ಟೆ ತೊಗೊಂಡ್ರು, ಏನೇ ಬಟ್ಟೆ ಹಾಕೊಂಡು ಕಂಫರ್ಟಬಲ್ ಆಗಿರೋದ್ರ ಬಗ್ಗೆ ನೋಡ್ತೀನಿ. ಟೀನೇಜಲ್ಲಿರುವಾಗ ಗೊತ್ತಲ್ಲ, ಅದು ಇದು ಫ್ಯಾಷನ್ಸ್ ಟ್ರೈ ಮಾಡ್ತಾನೆ ಇರ್ತೀವಿ. ಬಟ್ ಒಂದು ಸಲ ಗ್ರೋನಪ್ ಆದಾಗ ಕಂಫರ್ಟಬಲ್ ಕಡೆ ಜಾಸ್ತಿ ಇಂಟ್ರೆಸ್ಟ್ ಹೋಗುತ್ತೆ ನಮಗೆ. ಸೊ ಕಂಫರ್ಟ್ ಏನು ಡ್ರೆಸ್ಸಸ್ ಇರುತ್ತೆ ಅದು ನನಗೆ ಹಾಕೊಳಕ್ಕೆ ತುಂಬ ಇಷ್ಟ. ಮೇಕಪ್ ಮಾಡೋಕ್ಕೆ ತುಂಬಾ ಇಷ್ಟ ಅಂತ ಹೇಳಿದೆ ಆಲ್ರೆಡಿ ನಾನು. ಸೊ ಹಾಗಾಗಿ ನಿಮಗೆ ಮೇಕಪ್ ವೀಡಿಯೋಸ್ ಕೂಡ ಬೇಕಂತಂದರೆ ಖಂಡಿತವಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಕೂಡ ಮಾಡ್ತೀನಿ. ಸೊ ಇದು ನನ್ನ ಹಾಬೀಸ್. ಸೊ ಹಾಬೀಸ್ ಆದಮೇಲೆ ನನ್ನ ಫೇವ್ರೇಟ್ಸಿಗೆ ಬರೋಣ. ಸೊ ಸ್ವಲ್ಪ ಫೇವ್ರೇಟ್ಸ್ಗಳನ್ನ ನಾನು ಬರೆದಿಟ್ಕೊಂಡಿದ್ದೀನಿ. ಸೊ ಫೇವ್ರೇಟ್ ಫುಡ್ ಅಂತ ಅಂದರೆ ನನಗೆ ಎಲ್ಲ ಥರದ ಫುಡ್ಗಳು ಇಷ್ಟ ಆಗುತ್ತೆ. ಬಟ್ ಸ್ವಲ್ಪ ಜಂಕ್ ಕಡೆನೇ ಒಲವು ಜಾಸ್ತಿ. ಬಟ್ ಆದರೆ ವೆಯ್ಟ್ ಲಾಸ್ ಮಾಡ್ತಿರೋ ಕಾರಣಕ್ಕೆ ನಾನು ಜಂಕ್ ಎಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿದ್ದೀನಿ ಇವಾಗ. ಬಟ್ ಜಂಕ್ ಫುಡ್ಸ್ಗಳು ಸ್ವಲ್ಪ ಜಾಸ್ತಿನೇ ಇಷ್ಟ. ಫ್ರೆಂಚ್ ಫ್ರೈಸ್ ಆಗ್ಬೋದು. ಬಟ್ ತುಂಬಾ ಇಷ್ಟಪಟ್ಟು ತಿನ್ನೋದಂತಂದರೆ ಬಿರಿಯಾನಿ ಆಗ್ಬೋದು, ಇಲ್ಲ ಅಂತಂದರೆ ಒಳ್ಳೆ ಮಸಾಲೆ ದೋಸೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಅಂದರೆ ಚೆನ್ನಾಗೆ ಮಾಡಿರಬೇಕು, ಕ್ರಿಸ್ಪಿಯಾಗೆ, ಒಳಗಡೆ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಾಕಿರ್ತಾರಲ್ಲ. ಸೊ ಅಂಥ ಮಸಾಲೆ ದೋಸೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಫೇವ್ರೆಟ್ ಆ್ಯಕ್ಟರ್ ಅಂತ ಬಂದರೆ ಸುದೀಪ್ ತುಂಬಾ ಇಷ್ಟ ನನಗೆ. ಕನ್ನಡದಲ್ಲಿ ಹಿಂದಿ ಮೂವೀಸ್ ಕೂಡ ನೋಡ್ತೀನಿ ನಾನು ಅವಾಗವಾಗ. ಸೊ ಹಿಂದಿಯಲ್ಲಿ ನನಗೆ ಆಲ್ ಫೇವ್ರೇಟ್ ಶಾರುಖ್ ಖಾನ್. ಸೊ ಆ್ಯಕ್ಟ್ರೆಸ್ ಅಂತ ಬಂದರೆ ನಂಗೆ ರಾಧಿಕಾ ಪಂಡಿತ್ ತುಂಬಾ ಇಷ್ಟ. ಸೊ ಸುದೀಪ್, ರಾಧಿಕಾ ಪಂಡಿತ್ ನಂಗೆ ತುಂಬಾ ಇಷ್ಟ ಕನ್ನಡದಲ್ಲಿ ಆ್ಯಕ್ಚುಲಿ. ಬಟ್ ಇವಾಗ ಅವ್ರು ಮಾಡ್ತಿಲ್ಲ ಫಿಲ್ಮ್, ಸೊ ಮಿಸ್ ಆಗುತ್ತೆ. ಬಟ್ ರಕ್ಷಿತಾ ಒಂದು ಟೈಮಲ್ಲಿ ತುಂಬಾ ಇಷ್ಟ ಆಯಿತು ನನಗೆ. ಬಟ್ ಅವ್ರು ಫಿಲ್ಮ್ ಮಾಡೋದು ಬಿಟ್ಬಿಟ್ರು. ಬಟ್ ಸುದೀಪ್, ರಕ್ಷಿತಾ, ಆಮೇಲೆ ರಾಧಿಕಾ ಪಂಡಿತ್ ಇವರೆಲ್ಲ ನನ್ನ ಫೇವ್ರೇಟ್ಸ್. ಆಮೇಲೆ ನನ್ನ ಫೇವ್ರೇಟ್ ಕಲರ್ ಬಂದು ಬ್ಲ್ಯಾಕ್ ಅಂತ ಹೇಳ್ಬೋದು. ಯಾಕಂತಂದರೆ ಆಲ್ ಟೈಮ್ ಫೇವ್ರೇಟ್ ನಂದು ಆಲ್ವೇಸ್ ಬ್ಲ್ಯಾಕ್ ಆಗಿರುತ್ತೆ. ಯಾಕಂತಂದರೆ ಏನೇ ಒಂದು ಬಟ್ಟೆಗೆ ತೊಗೊಳಕ್ಕೆ ಹೋದ್ರು ಬ್ಲ್ಯಾಕ್ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನನ್ನ ಫೇವ್ರೇಟ್ ಕಲರ್ ಆಲ್ವೇಸ್ ಬ್ಲ್ಯಾಕ್ ಆಗಿದೆ ಸಿನ್ಸ್ ಚೈಲ್ಡ್ಹುಡ್. ಸೊ ಹಾಗಾಗಿ ಬ್ಲ್ಯಾಕ್ ನನ್ನ ಫೇವ್ರೇಟ್ ಕಲರ್. ಸೊ ನೆಕ್ಸ್ಟ್ ಕ್ವೆಶನ್ ನಾನು ಬರ್ಕೊಂಡಿರೋದು ಎಷ್ಟು ಲ್ಯಾಂಗ್ವೇಜಸ್ ನನಗೆ ಗೊತ್ತಿದೆ ಅಂತ. ಸೊ ನನಗೆ ಆಲ್ಮೋಸ್ಟ್ 4 ಲ್ಯಾಂಗ್ವೇಜಸ್ ಗೊತ್ತಿದೆ. ಕನ್ನಡ, ಹಿಂದಿ, ಇಂಗ್ಲೀಷ್, ಕೊಂಕಣಿ ಕೂಡ ನನಗೆ ಗೊತ್ತು. ಯಾಕಂತಂದರೆ ನನ್ನ ಮದರ್ ಟಂಗ್ ಬಂದು ಕೊಂಕಣಿ. ಬಟ್ ಕೊಂಕಣಿ ಮಾತಾಡೋದು ಸ್ವಲ್ಪ ಕಮ್ಮಿ, ಯಾಕಂತಂದರೆ ಕನ್ನಡ ಕಡೆನೇ ಇನ್ಫ್ಲುಯೆನ್ಸ್ ಜಾಸ್ತಿ. ಸೊ ಮನೆಯಲ್ಲೆಲ್ಲ ಜಾಸ್ತಿ ಕನ್ನಡನೇ ಮಾತಾಡೋದು. ಬಟ್ ಮದರ್ ಟಂಗ್ ಬಂದು ನಂದು ಕೊಂಕಣಿ ಇದೆ. ಸೊ ಹಾಗಾಗಿ ಕೊಂಕಣಿ ಕೂಡ ನಾನು ಮಾತಾಡ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ನನ್ನ ಫೇವ್ರೇಟ್ ಐಸ್ ಕ್ರೀಮ್ ಫ್ಲೇವರ್. ಸೊ ನನಗೆ ಫೇವ್ರೇಟ್ ಆಗಿರೋ ಐಸ್ ಕ್ರೀಮ್ ಫ್ಲೇವರ್ ಅಂತಂದರೆ ಬ್ಲ್ಯಾಕ್ ಕರೆಂಟ್, ಆಲ್ ಟೈಮ್ ಫೇವ್ರೇಟ್. ಅದು ಕಲರ್ಗೋಸ್ಕರನೋ ಏನೋ ಗೊತ್ತಿಲ್ಲ, ಬಟ್ ಎವ್ರಿ ಟೈಮ್ ನಾನು ಎಲ್ಲೇ ಆರ್ಡರ್ ಮಾಡೋಕ್ಕೆ ಹೋದ್ರು ಬ್ಲ್ಯಾಕ್ ಕರೆಂಟ್ ಇಲ್ಲ ಚಾಕ್ಲೇಟ್
ಇದೆರಡು ಫ್ಲೇವರ್ಸ್ನ ಆರ್ಡರ್ ಮಾಡ್ತೀನಿ. ಸೊ ಹಾಗಾಗಿ ಇದು ನಂದು ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್. ಸೊ ನನ್ನ ಬಗ್ಗೆ ಆಲ್ಮೋಸ್ಟ್ ಇನ್ಫಾರ್ಮೇಷನ್ಸ್ ನಾನು ಈ ವಿಡಿಯೋಲಿ ಕೊಟ್ಟಿದ್ದೀನಿ. ಸೊ ನನ್ನ ಬಗ್ಗೆ ನೀವು ಜಾಸ್ತಿ ತಿಳ್ಕೊಂಡಿರ್ತೀರ ಈ ವಿಡಿಯೋ ಥ್ರೂ ಅಂತ ಅನ್ಕೊತೀನಿ. ಸೊ ಆದಷ್ಟು ಇನ್ಫಾರ್ಮೇಷನ್ ಎಷ್ಟಿದೆ ನನ್ನ ಬಗ್ಗೆ ಅಷ್ಟು ತಿಳಿಸಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಕ್ವೆಶನ್ಸ್ ನಾನು ಮಿಸ್ ಮಾಡಿದರೆ ನಿಮಗೆ ಕೇಳಬೇಕಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗೂ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಆದಷ್ಟು ನನ್ನ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.